ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಯಾಕಂತಂದರೆ ನೋಡಿ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ನನ್ನ ಮಗಳಂತೂ ತುಂಬ ಖುಷಿಯಾಗಿದ್ದಾಳೆ. ಸೊ ಅವಳ ಖುಷಿ ನೋಡಿಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು. ಯಾಕಂತಂದರೆ ಯಾವಾಗ ಬರ್ಡೇ ಮಾಡ್ಕೋಬೇಕು ಅಂದ್ಕೊಂಡ್ರು ಅಮ್ಮ ನನ್ನ ಫ್ರೆಂಡ್ಸ್ ಜೊತೆಲ್ಲ ಕರೆದ್ಬಿಟ್ಟು ಮಾಡ್ಕೋಬೇಕು ಅಂತ ಅವ್ರಿಗೆ ಗಿಫ್ಟ್ ಕೊಡಬೇಕು ನನಗೆ. ನಾನು ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಮ್ಮ ನಾನು. ಆದರೆ ನನಗೆ ಆ ಥರ ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡೋಗೋದೇ ಆಯಿತು ಅಮ್ಮ. ನಮ್ಮ ಫ್ರೆಂಡ್ ಜೊತೆ ಯಾವಾಗಮ್ಮ ನಾನು ಮಾಡ್ಕೊಳ್ಳೋದು ಅಂತ ನನಗೆ ಯಾವಾಗ್ಲೂ ಬೇಜಾರು ಮಾಡ್ಕೊಳ್ಳೋಳು. ಈ ಸಲ ಮಾತ್ರ ಬೇರೆ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಅವ್ರನ್ನೆಲ್ಲ ಕರೆದ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಾಳೆ. ಅವಳಿಗೆ ತುಂಬ ಖುಷಿ ಆಗ್ತಾಯಿದೆ ನೋಡಿ. ಅವಳು ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಅವ್ರು ಕೊಡೋ ಗಿಫ್ಟಿಗೋಸ್ಕರ ಅಂತಲ್ಲ, ಅದೇ ಆ ಥರ ಮಾಡ್ಕೋಬೇಕು ಅಂತ ಅವಳಿಗೆ ತುಂಬ ಖುಷಿ. ಅವಳಿಗೆ ತುಂಬ ಇಷ್ಟ ಆ ಥರ ಮಾಡ್ಕೊಳ್ಳೋದು. ಅವಳು ಪುಷ್ಪ ಸಾಂಗ್ ಎಲ್ಲ ಹಾಕ್ಕೊಂಡು ಎಷ್ಟು ಖುಷಿಯಾಗಿ ಸಾಂಗ್ ಎಲ್ಲ ಹಾಕ್ಕೊಂಡು ಎಷ್ಟು ಖುಷಿಯಾಗಿದ್ದಾಳೆ ಅಂತಂದರೆ ಅವಳು ನೋಡಿ ನನ್ನ ಎರಡು ಕಣ್ಣು ತುಂಬಿಸ್ಕೊಳಕ್ಕಾಗಲಿಲ್ಲ. ಸೊ ಯಾವಾಗಲೂ ಇದೇ ಥರ ಮಾಡಬೇಕು ಅಂತ ಅನ್ನಿಸ್ತೀನಿ. ಮುಂದೆ ಮಾಡಿ ಟ್ರೈ ಮಾಡ್ತೀನಿ ಅವಳಿಗೆ ಆ ಥರ. ಅವಳು ಖುಷಿಯಾಗಿರೋಕ್ಕೆ ನೋಡ್ತೀನಿ. ಅವಳು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಕೂಡ ನನಗೆ ಅನಿಸುತ್ತೆ, ನಾವು ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ಹೇಳಿ? ಮಕ್ಕಳು ಖುಷಿಯಾಗಿರಬೇಕು ಅಂತಲ್ವಾ? ಅವರೇ ಬೇಜಾರು ಮಾಡಿಕೊಂಡ್ರೆ ನಾವು ಇಷ್ಟೆಲ್ಲ ಕಷ್ಟಪಡಿ ಏನು ಉಪಯೋಗ ಇಲ್ಲ. ನೋಡಿ ಅವಳು ನಮ್ಮ ತಂಗಿ ಮಗಳು, ನಮ್ಮ ತಮ್ಮನ ಮಗಳು, ನಮ್ಮಮ್ಮ ನೋಡಿ ನಮ್ಮ ನಾದಿನಿ ಯಾವತ್ತೂ ಬರ್ತಿರ್ಲಿಲ್ಲ, ಇವತ್ತು ಬಂದಿದ್ದಾಳೆ ಅವಳು ಕೂಡ. ನನಗಂತೂ ತುಂಬ ಖುಷಿ ಅನ್ನಿಸ್ತಾಯಿತ್ತು. ನಮ್ಮ ಯಜಮಾನ್ರು ಒಂದು ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದಾರೆ. ಅವ್ರಿಗೂ ತುಂಬ ಖುಷಿ ಅನ್ನಿಸ್ತಾಯಿತ್ತು. ಏನೇ ಕಷ್ಟ ಇದ್ದರೂ ಎಷ್ಟೇ ಕಷ್ಟ ಇದ್ದರೂ ಮಕ್ಕಳು ಖುಷಿ ನೋಡಿಬಿಟ್ರೆ ಎಂಥ ಕಷ್ಟ ಆದರೂ ಹೊರಟೋಗುತ್ತೆ. ನಿಜ ಅಲ್ವಾ ಅದು? ನೀವು ಕೂಡ ಎಲ್ಲರೂ ವಿಶ್ ಮಾಡಿ ನನ್ನ ಮಗಳಿಗೆ. ಎಲ್ಲಿ ಫೋಟೋ ಇದು ಹಾಕ್ಲಿಕ್ಕೆ ಆಯ್ತು.